ಮೈಕ್ ಎಲ್ಲಿ ಯೂಸ್ ಆಗಲ್ಲ ಹೇಳಿ? ಫಿಲಮ್ ಇಂಡಸ್ಟ್ರಿ, ನ್ಯೂಸ್ ಚಾನಲ್ ರಿಪೋರ್ಟು, ರೀಲ್ಸು, ಬ್ಲಾಗಿಂಗು, ಪಾಡ್ಕಾಸ್ಟು, ಕೊನೆಗೆ ಯೂಟ್ಯೂಬ್ ಚಾನಲ್ ಕೂಡ ಯೂಸ್ ಆಗುತ್ತೆ. ಆದರೆ ಅವ್ರ ಬಜೆಟಿಗೆ ತಕ್ಕಂಗ ಅವ್ರ ಮೈಕ್ನ ಚೂಸ್ ಮಾಡಿರ್ತಾರೆ. ನಾನು ಹೇಳೋ ಈ ಮೈಕು ಬೆಸ್ಟ್ ಫಾರ್ ಬಿಗಿನರ್ಸ್ ಹಂಗಂತ ಹೇಳಿ ಈ ಮೈಕ್ ಪ್ರೈಸ್ನ ನಾನು ಹೇಳೋಂಗಿಲ್ಲ. ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಸ್ಪಾನ್ಸರ್ ಅಲ್ಲ. ನನ್ನ ಹೆಸರು ಆದಿತ್ಯ. ಲೆಟ್ಸ್ ಅನ್ಬಾಕ್ಸ್. ಈ ಮೈಕ್ ಬಾಕ್ಸಲ್ಲಿ ಏನೇನಿರುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಓಪನ್ ಮಾಡಿದ ತಕ್ಷಣ ಸಿಗುವಂಥದ್ದು ಯೂಸರ್ ಗೈಡ್ಲೈನ್ಸು ಹಾಗೆ ಗ್ಯಾರಂಟಿ ಕಾರ್ಡು. ಯೂಸರ್ ಗೈಡ್ಲೈನ್ಸ್ ಅಂತೂ ನಮಗಂತೂ ಯೂಸ್ ಇಲ್ಲ. ಗ್ಯಾರಂಟಿ ಕಾರ್ಡು ಯೂಸ್ ಆಗುತ್ತೆ. ಈ ಗ್ಯಾರಂಟಿ ಕಾರ್ಡಲ್ಲಿ ಏನು ಬರ್ದಿದಾರ ಅಂದರೆ, ಫಸ್ಟು ಕಂಪ್ನಿ ಹೆಸರು ಗ್ರೀನರಿಯೋ ಅಂತ ಬರ್ದಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಅಂದ್ರೆ ನೀವು ಪರ್ಚೇಸ್ ಮಾಡಿರೋ 30 days ಅಲ್ಲಿ ಗ್ಯಾರಂಟಿ ಕಾರ್ಡ್ ನ ಆಕ್ಟಿವ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ನಿಮ್ಗೆ 2 ಮೈಕು ಹಾಗೆ 1 ರಿಸೀವರ್ ಕೊಡ್ತಾರೆ. ನೆಕ್ಸ್ಟ್ ಈ ಬಾಕ್ಸ್ ಅಲ್ಲಿ 1 ಚಾರ್ಜರ್ ಕೇಬಲ್ ಹಾಗೆ ಈ ತರ 2 ನಾಯ್ಸ್ ಕ್ಯಾನ್ಸಲೇಷನ್ ಪಂಜು. ಆಲ್ರೆಡಿ ಈ ಮೈಕ್ ಅಲ್ಲಿ ಒಂದಿದೆ. ಇದು ಕೂಡ ನಾಯ್ಸ್ ನ ಕಮ್ಮಿ ಮಾಡುತ್ತೆ. ಇದು ಸ್ವಲ್ಪ ಜಾಸ್ತಿ ನಾಯ್ಸ್ ಇದ್ರೆ ಹಾಕೋಬಹುದು. ಅನ್ಬಾಕ್ಸ್ ಅಂತೂ ಆಯ್ತು. ಇದನ್ನ ಕನೆಕ್ಟ್ ಮಾಡೋದು ಹೆಂಗಪ್ಪ ಅಂತೇಳಿ ಯೋಚನೆ ಮಾಡಕತ್ತಿದ್ರೆ ಟೆನ್ಷನ್ ತಗೋಬೇಡಿ. ಸಿಂಪಲ್ 2 ಸ್ಟೆಪ್. ಒಂದು, ಈ ರಿಸೀವರ್ ನ ಸಿ ಪಿನ್ ಆಗಿರೋ ಮೊಬೈಲ್ಗೆ ಕನೆಕ್ಟ್ ಮಾಡಿ. 2 ಲೈಟ್ ಬ್ಲಿಂಕ್ ಆಗುತ್ತೆ. ಆ ನಂತರ ಮೈಕಲ್ಲಿರೋ ಪವರ್ ಬಟನ್ ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಗ್ರೀನ್ ಲೈಟ್ ಬ್ಲಿಂಕ್ ಆಗಿ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾಗ ಗ್ರೀನ್ ಕಲರ್ ಹಾಗೆ ಇರುತ್ತೆ. ಏನಪ್ಪಾ ಈ ಮೈಕ್ ವಿಶೇಷ ಅಂದ್ರೆ, ಇದರಲ್ಲಿ ನಿಮ್ಗೆ ಲೆವೆಲ್ 3 ನಾಯ್ಸ್ ಕ್ಯಾನ್ಸಲೇಷನ್, ಅದ್ರ ಜೊತೆಗೆ ಎಕೋ ಆಗತ್ತಲ್ಲ ಆ ತರದ ಎಫೆಕ್ಟ್ ಕೂಡ ಇಟ್ಟಿದ್ದಾರೆ. ಲೆವೆಲ್ 3 ನಾಯ್ಸ್ ಕ್ಯಾನ್ಸಲೇಷನ್ ನ ಇಲ್ಲಿ ಟೆಸ್ಟ್ ಮಾಡಿದ್ರೆ ಗೊತ್ತಾಗಲ್ಲ. ಹೊರಗಡೆ ಹೋಗಿ ಟೆಸ್ಟ್ ಮಾಡೋಣ. ಹೊರಗೆ ಬಂದಿದ್ದಾಯ್ತು. ಇವಾಗ ನೀವೇನ್ ಕೇಳ್ತಿದ್ದೀರೋ ಈ ವಾಯ್ಸು ನನ್ನ ಫೋನಲ್ಲಿ ರೆಕಾರ್ಡ್ ಆಗಿತ್ತು. ಈ ವಾಯ್ಸು ಮೈಕಲ್ಲಿ ರೆಕಾರ್ಡ್ ಆಗ್ತಿದೆ. ಅದು ನಾಯ್ಸ್ ಕ್ಯಾನ್ಸಲ್ ಆನ್ ಆಗಿಲ್ಲ. ಇವಾಗ ನಾಯ್ಸ್ ಕ್ಯಾನ್ಸಲ್ ಆನ್ ಮಾಡೋಣ. ಈ ವಾಯ್ಸ್ ಇದೆಯಲ್ಲ, ಇದು ನಾಯ್ಸ್ ಕ್ಯಾನ್ಸಲ್ 1ನೇ ಲೆವೆಲ್ ಅಲ್ಲಿ ಇದೆ. ಇವಾಗ ಲೆವೆಲ್ 2 ಹೋಗೋಣ. ಇವಾಗ ಕೇಳ್ತಿರೋದು ಲೆವೆಲ್ 2 ನಾಯ್ಸ್ ಕ್ಯಾನ್ಸಲೇಷನ್ ಅಲ್ಲಿ. ಇವಾಗ ಲೆವೆಲ್ 3 ನೋಡೋಣ. ಈ ವಾಯ್ಸು ಲೆವೆಲ್ 3 ಅಲ್ಲಿ ರೆಕಾರ್ಡ್ ಆಗ್ತಿದೆ. ಆದ್ರೆ ಈ ವಾಯ್ಸು ನಿಮ್ಗೆ ಸ್ವಲ್ಪ ಕಂಪ್ರೆಸ್ ಆಗಿದೆ ಅಂತ ಅನಿಸ್ಬೋದು. ನಾಯ್ಸ್ ರೆಡ್ಯೂಸ್ ಮಾಡಕ್ಕೆ ಅಂತ ಹೇಳಿ ಈ ತರದ ವೇರಿಯಂಟ್ ಮತ್ತೆ ಈ ತರದ ವೇರಿಯಂಟ್ ಕೊಟ್ಟಿದ್ದಾರೆ. ನೀವು ಅವಾಗಲೇ ಕೇಳಿದ್ದು ಈ ತರದ ವೇರಿಯಂಟ್ ಅಲ್ಲಿ. ಇವಾಗ ಕೇಳ್ತಿರೋ ವಾಯ್ಸು ಈ ತರದ ವೇರಿಯಂಟ್ ಅಲ್ಲಿ. ಇವಾಗ ರೆಕಾರ್ಡಿಂಗ್ ರೇಂಜ್ ಟೆಸ್ಟ್ ಮಾಡೋಣ. ನಾವು ಒಂದ್ಸಲಿ ಹಂಗೆ ನಡ್ಕೊಂಡು ಹೋಗ್ತೀನಿ ಆ ಕಡೆ. ಇದೆಲ್ಲ ಹೊಲ ನಮ್ದ ಅಂತ ಅನ್ಕೋಬಹುದು ನೀವು, ಬಟ್ ಈ ಹೊಲ ನಂದಲ್ಲ, ನಮ್ಮ ದೋಸ್ತನ ಹೊಲ. ಹಾಗೆ ಸುಮ್ಮನೆ ಇಲ್ಲಿ ರೆಕಾರ್ಡ್ ಮಾಡೋಣ ಆರಾಮಾಗಿ ಫ್ರೀಯಾಗಿ ಅಂತ ಹೇಳಿ ಬಂದೆ. ಇಲ್ಲಿ ನನಗೂ ಮೊಬೈಲ್ಗೂ ಒಂದು 60 to 70 ಮೀಟರ್ ದೂರ ಐತಿ. ಇಷ್ಟು ದೂರ ಈ ಕ್ವಾಲಿಟಿ ಬರಾಕತ್ತೈತಿ ಅಂದ್ರೆ ಭಾರಿ ಬೆಸ್ಟ್ ಈ ಪ್ರೈಸಲ್ಲಿ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ತೀನಿ, ನಾನು ಕಾಣ್ತಾನೆ ಇಲ್ಲೋ ಗೊತ್ತಿಲ್ಲ. ಇಲ್ಲೂ ಮಟನೂ ಕನೆಕ್ಟ್ ಆಗೈತೆ ಅಂದ್ರೆ ಭಾರಿ ಬೆಸ್ಟ್ ಮೈಕ್. ಇನ್ನೊಂದು ಸ್ವಲ್ಪ ದೂರ ಹೋಗೋಣ. ಓಕೆ, ಇಲ್ಲಂತೂ ನಾನಂತೂ ಕಾಣಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ, ಬಟ್ ಆದ್ರೂ ಕನೆಕ್ಟ್ ಆಗೈತಿ. ಅಷ್ಟು ದೂರ ಕನೆಕ್ಟ್ ಆಗತ್ತೆ ಅಂದ್ರೆ ಭಾಳ ಆಶ್ಚರ್ಯ ಪಡ್ಬೇಕಾಗಿದ್ದ. ಯಾಕಂದ್ರೆ ಈ ಬಜೆಟಲ್ಲಿ ಇಷ್ಟು ಕ್ಲಿಯರ್ ವಾಯ್ಸು ಮತ್ತೆ ಅಷ್ಟು ದೂರ ಕನೆಕ್ಷನ್ ಕೂಡ ಕೊಡ್ತಾರೆ ಅಂದ್ರೆ ಬೆಸ್ಟ್ ವೈರ್ಲೆಸ್ ಮೈಕ್ ಅಂದ್ರೆ ಬೆಸ್ಟ್ ಅನ್ಕೋಬಹುದು ನೀವು. ಪವರ್ ಬಟನ್ ನಾವು 3 ಸಲ ಒತ್ತಿದ್ರೆ ಎಕೋ ಆಕತಿ ಅಂತ ಹೇಳಿದ್ನಲ್ಲ, ಎಕೋ ಆಪ್ಷನ್ ಇಟ್ಟಿದ್ದಾರೆ. 1 2 3. ಇವಾಗ ಕೇಳ್ತಿರೋದು ಎಕೋ 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 ಅಲ್ಲಿ ರೆಕಾರ್ಡ್ ಆಗ್ತೈತೆ ಇಲ್ಲ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಗಬೇಕಂದ್ರ, ಇಲ್ಲಿ ಇಂಡಿಕೇಟ್ ತೋರಿಸಿರ್ತದಲ್ಲ, ಅದು ಬ್ಲಿಂಕ್ ಆಗೋದು ಹೋಗೋದು ಬ್ಲಿಂಕ್ ಆಗೋದು ಹೋಗೋದು ಮಾಡ್ತಿರ್ತದೆ. ಅಂದ್ರೆ ಸ್ಲೋ ಆಗಿ ಡಿಮ್ ಡಿಪ್ ಡಿಮ್ ಡಿಪ್ ತರ ಎಕೋ ಆಗ್ತಿರೋ ವಾಯ್ಸು ನಾರ್ಮಲ್ ಲೆವೆಲ್ಗೆ ಬರ್ಬೇಕಂದ್ರೆ ಅದೇ ಬಟನ್ನ 3 ಸಲ ಒತ್ತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿ. ಅಂಡ್ ಹಾಗೆ ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.